ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ಕರಡಿ ದಾಳಿಯಿಂದ ರೈತರು ಭೀತಿಗೊಳಗಾದ ಘಟನೆ ನಡೆದಿದೆ. ವೆಂಕಟಾಪುರ ಗ್ರಾಮದ 76 ವರ್ಷದ ರೈತ ರಾಯಪ್ಪ ಹಾಗೂ ಬುಕ್ಕಸಾಗರ ಗ್ರಾಮದ ರೈತ ರಾಜಶೇಖರ್ ಗೌಡ ಅವರ ಮೇಲೆ ಕರಡಿ ದಾಳಿ ನಡೆಸಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರೈತ ಸಂಘದ ಮುಖಂಡ ಎಸ್.ಎ. ಖಾದ್ರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರಡಿಗಳ ಹಾವಳಿ ಹೆಚ್ಚಾಗುತ್ತಿದ್ದರೂ ತಕ್ಕ ಕ್ರಮ ಕೈಗೊಳ್ಳಲಾಗದೆ ನಿರ್ಲಕ್ಷಿಸುತ್ತಿರುವುದು ಅಧಿಕಾರಿಗಳು ಎಂದು ರೈತ ಸಂಘದ ಮುಖಂಡ ಎಸ್.ಎ. ಖಾದ್ರಿ ಅವರು ಆರೋಪಿಸಿದ್ದಾರೆ. ಈ ಕುರಿತು ರೈತ ಮುಖಂಡ ಎಸ್.ಎ. ಖಾದ್ರಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಜೀವ ರಕ್ಷಣೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಕರಡಿಗಳನ್ನು ಅರಣ್ಯ ಪ್ರದೇಶಕ್ಕೆ ಹಿಂತಿರುಗಿಸುವ ವ್ಯವಸ್ಥೆ ಮಾಡಬೇಕು ಹಾಗೂ ಗಾಯಗೊಂಡ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ಥಳೀಯರು ಕೂಡಲೇ ಅರಣ್ಯ ಇಲಾಖೆ ಜಾಗೃತಿಯಿಂದ ಕೆಲಸ ಮಾಡಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್. ಒಂದು 15 ದಿವಸ ಕೆಳಗಡೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ 76 ವೆಂಕಟಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೀತು. ಒಂದು ಕರಡಿ ನಮ್ಮ ರೈತರ ಮೇಲೆ, ರಾಯಪ್ಪ ಅಂಥೇಳಿ ಒಬ್ಬ ನಮ್ಮ ರೈತರು, ಅವ್ರ ಮೇಲೆ ಒಂದು ಕರಡಿ ದಾಳಿ ಮಾಡಿತ್ತು. ಅದು ಯಾವ ರೀತಿ ದಾಳಿ ಮಾಡೈತೆ ಅಂದರೆ ನೀವೇ ನೋಡ್ರಿ. ಕಣ್ಣಿನ ಭಾಗ, ಎದೆ ಭಾಗ, ಕಾಲು ಭಾಗ, ಈ ರೀತಿ ಒಂದು ದೊಡ್ಡ ಒಂದು ಏನಂದರೆ ಅನಾಹುತ ಆಗಿದೆ ಆ ರಾಯಪ್ಪರ ಮೇಲೆ. ಇದಕ್ಕೆ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಒಂದು ಕಾರ್ಯಾಚರಣೆ ಮಾಡಿದರೆ ಮತ್ತೊಂದು ಘಟನೆ ನಡೀತಿರಲಿಲ್ಲ. ರಾಜಶೇಖರ್ ಗೌಡರು ಅಂಥೇಳಿ ಅವರು ಕೂಡ ನಮ್ಮ ರೈತರೇ, ಬುಕ್ಸಾಗರದವ್ರು ಅವ್ರ ಮೇಲೆ ಕೂಡ ಮೊನ್ನೆ ಕರಡಿ ದಾಳಿ ಮಾಡುತ್ತೆ. ಅರಣ್ಯ ಇಲಾಖೆಯವರು ನೀವೇನು ಗೆಣಸು ಕರಿತಾ ಇದ್ದೀರಾ ನೀವು ಅಲ್ಲಿ ಕುಂತು? ಯಾರಾದ್ರೂ ಒಬ್ಬ ನಮ್ಮ ರೈತ ಒಂದು ಕಟ್ಟಿಗೆ ಕಡ್ದಾನಂದರೆ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಒಂದು ಸಣ್ಣ ಕೊಲ್ಲೆ ಕಡಿದ್ರೆ ಅವನ ಮೇಲೆ ಕೇಸ್ ಹಾಕ್ತೀರಿ. ಮನೆ ಕಟ್ಟೋ ಸಲುವಾಗಿ ಅವನು ಸ್ವಲ್ಪ ಉಸುಕು ತಗೊಂಡು ಹೋದರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ. ಈ ರೀತಿ ನಮ್ಮ ರೈತರ ಮೇಲೆ ಕರಡಿ ದಾಳಿ ಮಾಡ್ತಾ ಇದೆ. ನಿಮ್ಗೇನು ಅರಿವಿಲ್ಲ? ನಿಮಗೆ ಮನುಷ್ಯ ಒಂದು ಪ್ರಾಣ ಹೋದರೆ ಬರುತ್ತಾ? ಒಂದು ಸಾರಿ ಆಗಿತ್ತು ಅಂದಮೇಲೆ ಎಚ್ಚೆತ್ಕೊಳ್ಬೇಕು. ನೀವು ಏನು ಮಾಡ್ತಾ ಇದ್ದಾರೆ ನಿಮ್ಮ ಅಲ್ಲಿ ಗಾರ್ಡ್ಗಳು? ಆ ಕರಡಿಗಳಿಗೆ ಸರಿಯಾದ ಆಹಾರ ಕೊಟ್ಟರೆ ಅವು ಯಾಕ್ರಿ ಬರ್ತಾವೆ ಹೊರಗಡೆ? ಕರಡಿದಮ್ಮ ಪಕ್ಕಕ್ಕೆ ಇದೆ ಅಲ್ರಿ, ಅದಕ್ಕೆ ಸರಿಯಾದ ಆಹಾರ ಕೊಡ್ರಿ ನೀವು. ಅವು ಹೊರಗಡೆ ಬರಲ್ಲ. ಏನು ಮನುಷ್ಯರಂಗಲ್ಲ, ತಿಂದು ಉಂಡ ಮೇಲೆ ಕೂಡ ಮನೆಗೆ ಬುತ್ತಿ ಕಟ್ಕೊಂಡು ಹೋಗ್ತಾವಲ್ಲ, ಆ ರೀತಿ ಮನುಷ್ಯರ ಥರಲ್ಲ ಅವು. ಅವಕ್ಕೆ ಕೂಳು ನೀರು ಸರಿಯಾಗಿ ಕೊಟ್ಟರೆ ಹೊರಗಡೆ ಬರಲ್ಲ. ಅರ್ಥ ಮಾಡ್ಕೊಳ್ರಿ. ಈಗಾದರೂ ನೀವು ಜನರು ಪ್ರಾಣ ತಿನ್ನಕ್ಕೆ ಕುಂತೀರಾ ನೀವು ಅರಣ್ಯ ಇಲಾಖೆಯವರು? ಏನು ಇಬ್ಬರ ಮೇಲೆ, ಏನು ನಮ್ಮ ರೈತರ ಮೇಲೆ ಏನು ದಾಳಿ ಆಗಿದೆ ಕರಡಿ, ಅದಕ್ಕೆ ನಿಮ್ಮ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಆದಷ್ಟು ಬೇಗ ಆ ಕರಡಿಗಳನ್ನು ಹೊರಗಡೆ ಬರಲಾರ್ದಂಗೆ ನೀವು ನೋಡಬೇಕು. ಒಂದು ವೇಳೆ ಏನಾದರೂ ಇನ್ನು ಮುಂದೆ ಏನಾದರೂ ಅದೇ ಥರ ಏನಾದರೂ ಕರಡಿಗಳು ಹೊರಗಡೆ ಬಂದು ನಮ್ಮ ರೈತರ ಮೇಲೆ ಏನಾದರೂ ಅನಾಹುತ ಮಾಡಿದರೆ ನಿಮ್ಮ ಏನು ಅರಣ್ಯ ಇಲಾಖೆ ಆಫೀಸಿಗೆ ಬೀಗ ಹಾಕ್ಕೊಂಡು ಅಲ್ಲೇ ಮುಂದೆ ಕುಂದಿರ್ತೀವಿ. ಈಗಲೇ ಎಚ್ಚೆತ್ಕೊಳ್ಬೇಕು. ಇಲ್ಲ ಬಂದರೆ ಮುಂದೆ ಒಂದು ದಿನ ನಿಮ್ಮ ಆಫೀಸ್ ಮುಂದೆ ಬಂದು ನಿಮ್ಮ ಆಫೀಸನ್ನು ನಾವು ಚಾವಿ ಹಾಕ್ಕೊಂಡು ಕುಂತು ನಾವು ಧರಣಿ ಮಾಡಬೇಕಾಗತ್ತೆ. ACF DCF ಸಾಹೇಬ್ರೆ, ಏನು ಮಾಡ್ತಾ ಇದ್ದೀರ ಅಲ್ಲಿ ನೀವು? ಗೊತ್ತಾಗಲ್ಲ? ಈ ರೀತಿ ನಿಮ್ಮ ಮೇಲೆ, ನಿಮ್ಮ ಅಣ್ಣ ತಮ್ಮಳ ಮೇಲೆ ಏನಾದರೂ ಅನಾಹುತ ಆಗಿದ್ನಪ್ಪ ಅಂದರೆ ಎಷ್ಟು ನೋವಾಗ್ತಿತ್ತು? ನಮ್ಮ ಬಡ ರೈತರು ರೀ ಅವರು. ಅವ್ರನ್ನ ಯಾರು ನೋಡಬೇಕು? ಅವ್ರು ನಾಳೆ ಏನಾರ ಹೆಚ್ಚು ಕಡಿಮೆ ಸತ್ತೋದ್ನಪ್ಪ ಅಂದರೆ ಅದಕ್ಕೆ ಯಾರು ಹೊಣೆ? ನೀವೇ ಹೊಣೆ, ನಿಮ್ಮ ಇಲಾಖೆ ಹೊಣೆ. ಅದು ಅಮಾಯಕ ರೈತರನ್ನ ಬಲಿ ತಗೊಳ್ತಾ ಇದೆ ಆ ಕರಡಿ. ನಿಮ್ಮ ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು. ಅವರಿಬ್ಬರಿಗೆ ಭಾಳ ದೊಡ್ಡ ಮಟ್ಟಕ್ಕೆ ಪೆಟ್ಟು ಬಿದ್ದೈತೆ ಆ ಕರಡಿ ದಾಳಿಯಿಂದ.
ಇನ್ನೊಂದು ಸಾರಿ ಏನಾದರೂ ಈ ರೀತಿ ದಾಳಿ ಆಯಿತು, ಕರಡಿ ಗಿರಡಿ ಏನಾದರೂ ಜನರ ಮೇಲೆ ದಾಳಿ ಮಾಡಿತು ಅಂತಂದರೆ ನಿಮ್ಮ ಹುದ್ದೆಗಳಿಗೆ ಕೊತ್ತು ಬರ್ತೈತೆ. ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ACF DCF ಸಾಹೇಬ್ರೆ, ನಿಮ್ಮನ್ನು ಸಸ್ಪೆಂಡ್ ಮಾಡೋರಿಗೆ ಬಿಡೋದಲ್ಲ ಈ ರೈತ ಸಂಘ. ಏನು ಸುಮ್ಮನೆ ಆಗ್ಬಿಡ್ತಾರಂತ ಅನ್ಕೊಂಬಿಟ್ಟಿರಾ? ಸುಮ್ಮನೆ ಕುಂದ್ರೋದಲ್ಲ. ಏನೋ ಒಂದು ಸರಿ ಆಗೈತಿ ಅಂತ ನಾವು ಸುಮ್ಮನೆ ಆಗಿದ್ವಿ, ಮತ್ತೊಂದು ಸಾರಿ ಆ ಘಟನೆ ನಡೆದೈತೆ ಅಂದರೆ ನಾವು ಸುಮ್ಮನೆ ಕುಂದ್ರಷ್ಟು ನಾವು ಕೈಗೇನು ಬೆಳೆ ತೊಟ್ಕೊಂಡಿಲ್ಲ ರೈತ ಸಂಘದವರು. ಈಗಲೇ ಎಚ್ಚೆತ್ಕೊಂಡು ಮುಂದೆ ಆ ಕರಡಿಗಳು ಹೊರಗಡೆ ಬರಲಾರ್ದಂಗೆ ನೋಡ್ಬೇಕು. ಅವ್ರಿಗೆ ಸರಿಯಾದ ಆಹಾರ ಕೊಡಬೇಕು ಆ ಕರಡಿಗಳಿಗೆ. ಎಚ್ಚರಿಕೆಯಿಂದ ಇರ್ರಿ. ಇನ್ನೊಂದು ಸಾರಿ ಏನಾದರೂ ಕರಡಿಗಳು ಹೊರಗಡೆ ಬಂದಾವ ಅಂತಪ್ಪ ಅಂದರೆ ಆ ಕರಡಿಗಳು ಹಿಡ್ಕೊಂಬಂದು ನಿಮ್ಮ ಇದ್ರಾಗ ಬಿಡ್ತೀವಿ, ನಿಮ್ಮ ಆಫೀಸ್ನಾಗ ನೀವು ಕುಂದಿರ್ತೀರಿ ಅಂತ ನೋಡ್ತೀನಿ ನಾನಲ್ಲಿ. ಯಾಕೆ ನಾವು ಬೆಳಗ್ಗೆ ಮುಂಜಾನೆ ಎದ್ದು ನೀರು ಕಟ್ಟಕ್ಕ ಆಮೇಲೆ ಏನಾದರೂ ಪಟ್ಟ ಕಟ್ಟಕ್ಕ ನಮ್ಮ ರೈತರು ಹೋಗ್ತಿರ್ತಾರೆ. ಈ ಬಿಸಿಲುಗಾಲ ಇರೋದ್ರಿಂದ ಬೆಳಿಗ್ಗೆ ಜಲ್ದಿ ಹೋದ್ನಪ್ಪ ಅಂದರೆ ಕೆಲಸ ಸಾಗುತ್ತೆ ಅಂತ ಹೋಗ್ತಾರೆ. ಅವು ಬಾಯಿಲ್ ಜಲ್ಮ ಕರಡಿ, ಅವಕ್ಕೇನು ಬುದ್ಧಿ ಇರುತ್ತಾ? ನಿಮ್ಮಂಥವ್ರು ಬುದ್ಧಿ ಇದ್ದವರೇ ನೀವು ಈ ರೀತಿ ನಿರ್ಲಕ್ಷ್ಯ ಮಾಡಿ ಕುಂದಿರ್ತಾ ಇದ್ದೀರಿ. ಅವರಿಗೆ ಅವರು ಖರ್ಚು ವೆಚ್ಚನೂ ನೋಡಬೇಕು, ನಿಮ್ಮ ಸರ್ಕಾರದಿಂದ ಅವರಿಗೆ ಪರಿಹಾರನೂ ಕೊಡಬೇಕು. ಜೈ ಜವಾನ್ ಜೈ ಕಿಸಾನ್.